ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದು ವಿಭಿನ್ನವಾಗಿರೋ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಖುಷಿಯಾಗಿರೋದು ಹೇಗೆ, ಹ್ಯಾಪಿಯಾಗಿ ಇರೋದು ಹೇಗೆ, ಕೈ ತುಂಬ ದುಡ್ಡು, ಒಳ್ಳೊಳ್ಳೆ ಬಟ್ಟೆ, ಜಬರ್ದಸ್ತ್ ಊಟ, ಓಡಾಡೋಕ್ಕೆ ಗಾಡಿ, ಡ್ಯೂಪ್ಲೆಕ್ಸ್ ಮನೆ, ಕೈಯಲ್ಲಿ ಎಲ್ಲ ಥರದ ಫೋನು, ಆಗಾಗ ಟ್ರಿಪ್ಸ್, ಸಾಲ ಇಲ್ಲ, EMI ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಮನೇಲೆಲ್ಲೂ ಆರೋಗ್ಯವಾಗೂ ಇದ್ದೀವಿ, ಎಂಜಾಯ್ ಮಾಡಿಕೊಂಡು ಇದ್ದೀವಿ. ಆದರೆ ಎಂಜಾಯ್ಮೆಂಟ್ ಇಲ್ಲ, ಖುಷಿ ಇಲ್ಲ. ಯಾಕೆ ಹಿಂಗಾಗತ್ತೆ? ಇವಾಗಿನ ಕಾಲದಲ್ಲಿ ಎಲ್ಲ ಇದೆ. ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಲಿವಿಂಗ್ ನಾವು ಅನುಭವಿಸ್ತಾ ಇದ್ದೀವಿ. ಆದರೂ ಕೂಡ ಸಂತೋಷ, ಹ್ಯಾಪಿನೆಸ್ ಅನ್ನೋದು ಯಾಕಿಲ್ಲ? ಸಿಂಪಲ್ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ, ಒಂದು 300-400 ವರ್ಷಗಳ ಹಿಂದಕ್ಕೆ ಹೋದರೆ ನಾವು ಆವಾಗ ಅರ್ಧರ್ಧ ಭೂಮಿಯನ್ನು ಆಳ್ತಾ ಇದ್ದ ಸಾಮ್ರಾಜ್ಞಿಯರು ಅಲ್ವಾ, ಎಂಪ್ರೆಸ್ಗಳು, ಅವರಿಗೆ ನೆಟ್ಟಿಗೊಂದು ಟಾಯ್ಲೆಟ್ ಇರಲಿಲ್ಲ ಈಗಿನ ಕಾಲದ ಥರ ಅಲ್ವಾ. ಈಗಿನ ಥರ ಎಲೆಕ್ಟ್ರಿಕ್ ಗೀಸರ್ ಇರಲಿಲ್ಲ ಅವರಿಗೆ ಅಲ್ವಾ. ಇವಾಗಿನ ಥರ ಪಟ್ ಅಂತ ಯಾರಿಗೆ ಬೇಕಾದರೂ ಕಮ್ಯುನಿಕೇಟ್ ಮಾಡೋಕ್ಕೆ ಕಮ್ಯುನಿಕೇಷನ್ ಡಿವೈಸಸ್ ಇರಲಿಲ್ಲ. ಮಧ್ಯಯುಗೀನ ಕಾಲದ ರಾಜರು, ಇಡೀ ದೇಶ, ಅರ್ಧರ್ಧ ಭೂಖಂಡಗಳನ್ನು ಆಳಿದ ರಾಜ ರಾಣಿಯರಿಗೆ ಒಂದು ಆಧುನಿಕ ಶೌಚಾಲಯವೇ ಇರಲಿಲ್ಲ ಆವಾಗ. ಆವಾಗಿನ ಶೌಚಾಲಯ ನೋಡಿದ್ರೆ ನಿಮಗೆ ಶೌಚ ಬರೋದು ವಾಪಸ್ ಹೋಗ್ಬೋದು, ಆ ರೀತಿ ಅನಿಸ್ಬೋದು. ಇವಾಗಲೂ ಕೂಡ ಹಳೆ ಕಾಲ ಕೆಲವೊಂದು ಕೋಟೆಗಳಿಗೆ ಹೋದರೆ ನೋಡಿರ್ತೀರಲ್ಲ. ಆದರೆ ಸ್ನೇಹಿತರೆ, ಇವಾಗ ಪ್ರತಿಯೊಬ್ಬರಿಗೂ ಬೇಸಿಕ್ ಅವಶ್ಯಕತೆಗಳು ಫುಲ್ಫಿಲ್ ಆಗಿದೆ. ಯಾವ ಲೆವೆಲಿಗೆ ಅಂದರೆ, ನಮ್ಮ ಬೇಸಿಕ್ ಅವಶ್ಯಕತೆಗಳು ಮಧ್ಯಯುಗದ ಅಥವಾ ಅದಕ್ಕಿಂತ ಹಿಂದಿನ ಕಾಲದ ರಾಜ ರಾಣಿಯರಿಗೂ ಇರಲಿಲ್ಲ ಸೌಲಭ್ಯಗಳು. ಕಷ್ಟ ಇತ್ತು ಜೀವನ ಅವಾಗ. ಹಂಗೆ ನೋಡೋಕೆ ಹೋದರೆ ಹಂಗಿದ್ರು ನಾವು ಯಾಕೆ ಹ್ಯಾಪಿಯಾಗಿಲ್ಲ? ಜೀವನ ಮಟ್ಟ ಸುಧಾರಣೆ ಆಗಿದೆ, ಆದರೂ ಖುಷಿ ಯಾಕೆ ಇಲ್ಲ? ಇದು ದೊಡ್ಡ ಟಾಪಿಕ್ ಅಲ್ವಾ ಇದು ಸ್ನೇಹಿತರೆ, ಚರ್ಚೆ ಮಾಡಲೇಬೇಕಲ್ವಾ. ಅದನ್ನು ಈ ವರದಿಯಲ್ಲಿ ನಾವು ಮಾಡೋಣ ಸ್ನೇಹಿತರೆ. ಖುಷಿಯಾಗಿರೋದು ಹೇಗೆ? ಬೆಚ್ಚನೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿಗಳೇ ಹೇಳಿಬಿಟ್ಟಿದ್ದಾರೆ. ಆದರೆ ಈ ಹೊನ್ನು ಅಂದರೆ ಕೈ ತುಂಬ ದುಡ್ಡು, ಬೆಚ್ಚಗಿನ ಮನೆ, ಇಚ್ಛೆಯ ನರಿಯೋ ಸತಿ ಅಥವಾ ಸಖ, ಈ ಕಂಪ್ಲೀಟ್ ಪ್ಯಾಕೇಜ್ ಎಲ್ರಿಗೂ ಸಿಗುತ್ತಾ ಸಿಗಲ್ವಾ? ಇದು ಡಿಪೆಂಡ್ಸ್, ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಈ ವಿಚಾರಗಳಲ್ಲಿ ಸಂಪೂರ್ಣ ತೃಪ್ತಿ ಇರುತ್ತೆ. ಆದರೆ ಇನ್ನೂ ಕೆಲ ಜನಕ್ಕೆ ಆ ತೃಪ್ತಿ ಇರೋ ಜನರಿದಾರಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಎಲ್ಲವೂ ಇದ್ರೂ ಕೂಡ ಚೂರು ಖುಷಿ ಇರೋದಿಲ್ಲ. ಅವರು ಇನ್ನೆಲ್ಲೋ ನೋಡ್ತಿರ್ತಾರೆ. ಯಾಕೆ ಹೀಗೆ? ಮನುಷ್ಯ ಆಕಾಂಕ್ಷೆಗಳನ್ನ ಹೊಂದಿರಬೇಕು. ಆ ಆಕಾಂಕ್ಷೆಗಳು ನಮ್ಮನ್ನ ಸುಡೋ ರೀತಿ ಇರಬಾರ್ದು. ಹಾಗಿದ್ರೆ ಆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡೋ ಜರ್ನಿ ಉದ್ದಕ್ಕೂ ಹ್ಯಾಪಿ ಆಗಿರೋದು ಹೇಗೆ? ಅದಕ್ಕೆ 5 ಮಂತ್ರ ಇದೆ ಸ್ನೇಹಿತರೆ. ಮಂತ್ರ ನಂಬರ್ 1, ಸಿಂಪಲ್ ಜೀವನ. ಸ್ನೇಹಿತರೆ, ಬ್ಯೂಟಿ ಅಂದ್ರೆ ಏನು? ಬೀಚ್ ಹತ್ರ ಕೂತ್ಕೊಂಡು ಸನ್ಸೆಟ್ ನೋಡೋದು, ಲಕ್ಸುರಿ ಕಾರಲ್ಲಿ ಓಡಾಡೋದು, ಫಾರಿನ್ ಟ್ರಿಪ್ ಹೋಗೋದು. ಬ್ಯೂಟಿ ನೋಡೋಕ್ಕೆ ಅಲ್ಲೆಲ್ಲ ಹೋಗಬೇಕಾ? ನಾಟ್ ನೆಸಸರಿ. ಬ್ಯೂಟಿ ಈಸ್ ಎವ್ರಿವೇರ್, ಎಲ್ಲ ಕಡೆ ಇದೆ. ನಮ್ಮ ಮನೆ ಮುಂದೆ ಬೆಳೆದಿರೋ ಹೂವು, ಮಳೆ ಬಂದಾಗ ಆ ಭೂಮಿಯ ಗಂಧ, ಮಕ್ಕಳ ನಗುನಲ್ಲೂ ಕೂಡ ಬ್ಯೂಟಿ ಇದೆ. ಸುಖ ಸಿಗುತ್ತೆ ನೋಡಿದಾಗ, ಖುಷಿ ಆಗುತ್ತೆ. ಮಾರ್ನಿಂಗ್ ಕಾಫಿ, ಹೀಗೆ ಸಣ್ಣ ಸಣ್ಣ ವಿಚಾರಗಳಲ್ಲೂ ಇರೋ ಬ್ಯೂಟಿಯನ್ನು, ಆ ಖುಷಿಯನ್ನು ಎಂಜಾಯ್ ಮಾಡ್ತಾ ಹೋದಾಗ, ಆಸ್ವಾದಿಸ್ತಾ ಹೋದಾಗ ಲೈಫ್ ದೊಡ್ಡದಾಗಿ ಕಾಣಿಸುತ್ತೆ. ಸಿಂಪಲ್ ಜೀವನದಲ್ಲೇ ಅದನ್ನೆಲ್ಲ ನೋಟಿಸ್ ಮಾಡಬಹುದು. ನಾನು 5 ಲಕ್ಷ ಪರ್ಸ್ನಲ್ ಲೋನ್ ಮಾಡಿ ಯುರೋಪಿಗೆ ಒಂದು 2 ದಿನನಾದರೂ ಹೋಗಿ ಬರಬೇಕು. ಮದುವೆ ಆದ ತಕ್ಷಣ ಸಾಲದಲ್ಲಿ ಮುಳುಗಿದ್ರೂ ಪರವಾಗಿಲ್ಲ, ನಾನು ಮಾಲ್ಡೀವ್ಸ್ಗೆ ಹೋಗಿ ಬರಬೇಕು, ಥಾಯ್ಲ್ಯಾಂಡ್ಗೆ ಹೋಗಿ ಬರಬೇಕು, ಇಂಡೋನೇಷಿಯಾಗೆ ಹೋಗಿ ಬರಬೇಕು. ಹಂಪಿ ನೋಡಿದ್ದೀರಾ ಸ್ವಾಮಿ ನೀವು? ಹಂಪಿ, ನಮ್ಮ ಹಂಪಿ ನೋಡಿದ್ದೀರಾ? ಅದನ್ನು ಫಸ್ಟ್ ನೋಡಿ. ಹತ್ರದ್ದು ಹೇಳಿದ್ವಿ. ಈ ವಿಡಿಯೋ ನೋಡ್ತಿರೋರಲ್ಲಿ 90% ಇರಬಹುದು, ಬಟ್ ಅಟ್ಲೀಸ್ಟ್ 50% ಜನ ನೋಡಿರ್ಲಿಕ್ಕಿಲ್ಲ ಹಂಪಿನ. ಕೇಳ್ಕೊಳ್ಳಿ ಸ್ನೇಹಿತರೆ. ಏನೇನೋ ನೋಡೋಕೆ ಹೋಗ್ತೀವಿ ನಾವು, ಆದರೆ ವಾಸ್ತುಶಿಲ್ಪದ ಅದ್ಭುತ ಹಂಪಿಯಲ್ಲೇ ಇದೆ. ಹಾಸನದಲ್ಲಿ ಬೇಲೂರು ಹಳೆಬೀಡಲ್ಲಿ ಶಿವ ಮತ್ತು ಚೆನ್ನಕೇಶ್ವರ ದೇವಸ್ಥಾನಗಳಲ್ಲಿರೋ ಕೆತ್ತನೆ ಅದ್ಭುತ, ಮಿರಾಕಲ್. 2, 3, 4 ತಲೆಮಾರುಗಳು, 100 ವರ್ಷಗಳ ಕಾಲ ಕಂಟಿನ್ಯೂಟಿ ಮೇಂಟೈನ್ ಮಾಡಿಕೊಂಡು ಕಟ್ಟಿರೋ ಆ ವಾಸ್ತುಶಿಲ್ಪ, ಅದು ನೋಡಿದ್ದೀರಾ ಸ್ವಾಮಿ? ಬಿಡಿ, ಬರೀ ಕರ್ನಾಟಕ ಯಾಕೆ, ಭಾರತದಲ್ಲಿ ಎಂತೆಂಥ ಪ್ಲೇಸ್ ಇದೆ ಗೊತ್ತಾ? ಆದರೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿ ಲಾಸ್ಟಿಗೆ ಅದನ್ನು ಮಡಗಾಸ್ಕರು, ಮಾಲ್ಡೀವು ಅಥವಾ ಸ್ವಿಟ್ಜರ್ಲ್ಯಾಂಡು ಅಥವಾ ಥಾಯ್ಲ್ಯಾಂಡ್ ಅಥವಾ ಬಾಲಿ ಅಂತ ಹಾಕಿಲ್ಲ ಅಂದರೆ ನಾನೇನೋ ಮಾಡಿಬಿಟ್ಟೆ ಅಂತ ಅನಿಸಲ್ಲ ಅಂತನಾ?
ಆ ರೀತಿ ಲೆಕ್ಕಾಚಾರನ ಸ್ನೇಹಿತರೆ. ಇಲ್ಲ ನಾನೆಲ್ಲ ನೋಡಿದ್ದೀನಿ, ಭಾರತ ನೋಡಿ ಆಗಿದೆ, ಅಥವಾ ಭಾರತನೂ ನೋಡ್ತಾ ಇದ್ದೀನಿ, ಫಾರಿನ್ ನೋಡ್ತೀನಿ, ಬೇಕಾದಷ್ಟು ನನ್ನ ಹತ್ರ ಇದೆ, ನಾನು ಅಷ್ಟು ಅಚೀವ್ ಮಾಡಿ ಆಗಿದೆ, ಅಥವಾ ನಾನು ವೇಸ್ಟ್ ಬಾಡಿ ಆದ್ರೂ ಕೂಡ ಅಪ್ಪ ಅಮ್ಮ ಮಾಡಿಟ್ಟಿರೋದು ರಾಶಿಗಟ್ಟಲೆ ಇದೆ, ಖರ್ಚು ಮಾಡೋಕೆ ಟೈಮ್ ಇಲ್ಲ, ಓಕೆ ಅದನ್ನು ಮಾಡ್ಬೋದು. ಆದರೆ ಸಾಲ ಮಾಡಿಕೊಂಡು ಇನ್ನಷ್ಟು ಸ್ಟ್ರೆಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ತೋರಿಸೋ ಅವಶ್ಯಕತೆ ನಮಗಿದೆಯಾ ಸ್ವಾಮಿ? ಅದನ್ನ ಯೋಚನೆ ಮಾಡಬೇಕಲ್ಲ ನಾವು. ಮಂತ್ರ 2, ಸಂತೋಷವೇ ನಿಜವಾದ ಸಂಪತ್ತು. ಸ್ನೇಹಿತರೆ, ಮೊದಲಿಗೆ ಕಂಪ್ಯಾರಿಸನ್ ಬಿಡಬೇಕು, ಜೊತೆಗೆ ಕಂಪ್ಯಾರಿಸನ್ ಇಟ್ಕೋಬೇಕು ನಾವು. ಅರೆ ಏನಿದು, ಏನು ಮಾತಾಡ್ತಿದೆಯೋ ಅಂತ ಕೇಳಬೇಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಕಂಪ್ಯಾರಿಸನ್ ಬಿಡಬೇಕು ನಾವು, ಬಟ್ ಕಂಪ್ಯಾರಿಸನ್ ಮಾಡಬೇಕು. 2 ಥರದ ಕಂಪ್ಯಾರಿಸನ್ ಇದೆ, ಒಂದು ಮಾಡಬೇಕು, ಒಂದು ಬಿಡಬೇಕು. ಯಾವ್ದು ಹೇಳಿ ಸ್ನೇಹಿತರೆ? ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಅಗ್ರಿ ಮಾಡ್ತೀರಾ ಇಲ್ವಾ ಅಂತ ಹೇಳಿ. ಇದು ದೊಡ್ಡ ಶತ್ರು, ಮನುಷ್ಯನ ಸಂತೋಷದ ಅತಿ ದೊಡ್ಡ ಶತ್ರು ಏನು ಗೊತ್ತಾ? ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಪ್ರಾಬ್ಲಮ್, ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಇರೋದೇ ಪ್ರಾಬ್ಲಮ್. ಯಾವ ಥರದ ಕಂಪ್ಯಾರಿಸನ್ ಪ್ರಾಬ್ಲಮ್ಮು? ಅಯ್ಯೋ ನನಗಿಂತ ಅವನ ಹತ್ರ ಅಷ್ಟಿದೆ, ಅವಳ ಹತ್ರ ಅಷ್ಟಿದೆ, ಅವರ ನೋಡು ಏನಲ್ಲಿ ತೊಗೊಂಡ್ರು, ಏನು ತೊಗೊಂಡ್ರು, ಎಷ್ಟು ಚೆನ್ನಾಗಿ ಅರ್ನಿಂಗ್ ಇದೆ ಅವರಿಗೆ, ನನಗಿಲ್ಲ ಅಂತ ಕೊರಗ್ತಾ ಇರೋ ಕಂಪ್ಯಾರಿಸನ್ ವೆರಿ ವೆರಿ ಬ್ಯಾಡ್. ಹಾಗಾದ್ರೆ ಯಾವ ಕಂಪ್ಯಾರಿಸನ್ ಗುಡ್? ನಾನು 5 ವರ್ಷದ ಹಿಂದೆ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ಓಕೆ ನನಗೆ ಸಮಾಧಾನ ಇದೆ. 5 ವರ್ಷಗಳ ಹಿಂದೆ ಕಂಪೇರ್ ಮಾಡಿದ್ರೆ ನಾನು ಇವತ್ತು ಬೆಟರ್ ಇದ್ದೀನಿ, ಅದು ಗುಡ್ ಕಂಪ್ಯಾರಿಸನ್. ಜೊತೆಗೆ ಒಂದು ವೇಳೆ 5 ವರ್ಷದ ಹಿಂದೆ ಚೆನ್ನಾಗಿದ್ದು ನಾನು ಇವತ್ತಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಅವಾಗ ರಿಯಾಲಿಟಿ ಚೆಕ್ ಕೂಡ ಸಿಗುತ್ತೆ. ಇಲ್ಲ ನಾನು ಯಾಕೋ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ನಾನು 5 ವರ್ಷಗಳ ಹಿಂದೆನೇ ಬೆಟರ್ ಇದ್ದೆ, ನಾನು ಇಂಪ್ರೂವ್ ಮಾಡ್ಕೋಬೇಕು ನಾನು. ದಟ್ ಈಸ್ ಆಲ್ಸೋ ಗುಡ್ ಕಂಪ್ಯಾರಿಸನ್. ನಮ್ಮನ್ನು ನಾವು, ನಮ್ಮ ಗ್ರಾಫನ್ನು ನಾವು ಕಂಪೇರ್ ಮಾಡಬೇಕು. ನಾವು ಇಲ್ಲಿಂದ ಬಂದಿದ್ದೀವಿ, ನಮ್ಮ ಹಿನ್ನೆಲೆ ಏನು, ನಾವು ಹಂತ ಹಂತವಾಗಿ ಎಷ್ಟು ಹೆಜ್ಜೆ ಮೇಲಿಟ್ಟಿದ್ದೀವಿ, ಅದರಲ್ಲಿ ನಮ್ಮ ಕೊಡುಗೆ ಎಷ್ಟಿದೆ, ನಮಗೆ ಈ ಸೊಸೈಟಿ ಎಷ್ಟು ಹೆಲ್ಪ್ ಮಾಡಿದೆ, ಜೊತೆಗಿರೋರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಲ್ಲಿಗೆ ಬರೋಕ್ಕೆ, ಅದಕ್ಕೆಲ್ಲ ಕೃತಜ್ಞತೆಯ ಭಾವವನ್ನು ಇಟ್ಕೊಂಡೆ ದೇವರನ್ನು ನಂಬೋರಾಗಿದ್ದರೆ ನೀವು ದೇವರಿಗೂ ಕೂಡ ಕೃತಜ್ಞತೆಯನ್ನು ನಿಮ್ಮ ದೇವರಿಗೆ ನೀವು ಸಲ್ಲಿಸ್ತಾ ಥ್ಯಾಂಕ್ ಯು, ನಾನು ಇನ್ನಷ್ಟು ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಕೇಳ್ತಾ ಅಥವಾ ಕೊಡಿ ಅಂತ ಕೇಳ್ತಾ ಮುಂದಕ್ಕೆ ಹೋಗಬೇಕು. ಜೊತೆಗೆ ನಾನು 5 ವರ್ಷದ ಹಿಂದೆ ಅಲ್ಲಿದ್ದೆ, ಇವತ್ತು ಇಲ್ಲಿದ್ದೀನಿ, ಐ ಆಮ್ ಹ್ಯಾಪಿ ಅಂಥೇಳಿ ಮೈ ಮರೆಯಲೂಬಾರ್ದು. ಮುಂದೆ ಇನ್ನಷ್ಟು ನಾನು ನಿರಂತರ ಕಂಟಿನ್ಯೂಸ್ ರಿಫೈನ್ಮೆಂಟ್ಗೆ ಏನು ಮಾಡ್ತಾ ಹೋಗ್ಬೋದು, ಇನ್ನೂ ಚೆನ್ನಾಗಾಗ್ತಾ ಹೋಗಿ ಏನು ಮಾಡ್ತಾ ಹೋಗ್ಬೋದು, ನನ್ನ ಎಫರ್ಟ್ಸ್ ಏನು ಅನ್ನೋದನ್ನು ನಾನು ನೋಡಬೇಕು. ಎಫರ್ಟ್ ಇಲ್ಲ ಅಂದರೆ ಆ ಕಡೆಯಿಂದ ಔಟ್ಪುಟ್ ಕೂಡ ಏನೂ ಇರೋದಿಲ್ಲ. ಶ್ರಮ ಬೇಕು, ಹೊಸ ಹೊಸ ಸ್ಕಿಲ್ಸನ್ನು ಕಲಿಬೇಕು, ಹೊಸ ಕೊಡುಗೆಗಳನ್ನು ನಾವು ಕೊಟ್ಟಷ್ಟು ಸೊಸೈಟಿಗೆ ನಮಗೆ ಅದರಿಂದ ರಿಟರ್ನ್ಸ್ ಕೂಡ ಸೊಸೈಟಿ ಕೊಡ್ತಾ ಹೋಗುತ್ತೆ. ಅದು ಬಿಟ್ಟು ನನ್ನ ಎಫರ್ಟ್ ಅಷ್ಟೇ ಇದೆ, ಇನ್ನೂ ಕಳಪೆಯಾಗಿ ಮಾಡ್ತಾ ಇದ್ದೀನಿ, ನಾನು ಏನೂ ಪ್ರಯತ್ನನೇ ಪಡ್ತಾ ಇಲ್ಲ, ಬಟ್ ರಿಸಲ್ಟ್ಸ್ ಮಾತ್ರ ಬೇಕು ಅಂದರೆ ಸಾಧ್ಯ ಇಲ್ಲ. ಸೊ ಕಂಪ್ಯಾರಿಸನ್ ಇನ್ನೊಬ್ಬರ ಜೊತೆ ಮಾಡಬಾರ್ದು. ಇನ್ನೊಬ್ಬರ ಜೀವನ ಬೇರೆ, ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು. ಕೆಲವರು 0ದಿಂದ ಬಂದಿರ್ಬೋದು, ಫ್ರಮ್ ಸ್ಕ್ರ್ಯಾಚ್ ಅಲ್ಲ, ಮೈನಸ್ಸಿಂದ ಬಂದಿರ್ಬೋದು, ಮನೇಲಿ 25 ಥರದ ಸಾಲ ಎಲ್ಲ ಇದ್ದಿರ್ಬೋದು. ಸೊ 0ನೂ ಅಲ್ಲ, ಮೈನಸ್ಸಿಂದ ಬಂದಿರ್ಬೋದು. ಇಲ್ಲಿ ದುಡ್ಡಿನ ಲೆಕ್ಕ ಹಾಕೋದು ಬೇಡ, ಪಾಯಿಂಟ್ಸಲ್ಲಿ ಹೇಳೋಣ ಬೇಕಾದರೆ. -10ಇಂದ ನೀವು +10ಗೆ ಬಂದಿರ್ಬೋದು. ಆವಾಗ ಟೋಟಲ್ 20 ಪಾಯಿಂಟ್ಸ್ ನೀವು ಗ್ರೋ ಆಗಿದ್ದೀರಿ ಅಂತ ಅರ್ಥ, ಮೈನಸ್ಸಲ್ಲಿ ಇದ್ರಲ್ವಾ. ಆದರೆ ಇನ್ನೊಬ್ರು ಯಾರೋ ನಿಮ್ಮ ಪಕ್ಕದಲ್ಲೇ ಇರೋರು ಇವತ್ತು ನೋಡಿದಾಗ ಅವರು ಕಾಣ್ಬೋದು, ನಿಮಗೆ 30ಯಲ್ಲಿ ಕಾಣ್ಬೋದು, ಅವರು ಸೀದಾ 30ಯಲ್ಲಿ ಕಾಣ್ಬೋದು. ಆದರೆ ಅವ್ರ ಸ್ಟಾರ್ಟಿಂಗ್ ಪಾಯಿಂಟೇ 10 ಆಗಿರ್ಬೋದು, ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ ಅವ್ರಿಗಿದ್ದಿರ್ಬೋದು. ಈ ಥರದ್ದೆಲ್ಲ ಇರುತ್ತೆ. ಸೊ ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಸಿಚುವೇಶನ್ ಬೇರೆ, ಇನ್ನೊಬ್ಬರ ಸಿಚುವೇಶನ್ ಬೇರೆ. ನಾವು ಕಂಪೇರ್ ಮಾಡಿಕೊಂಡು ಹೋಲಿಕೆ ಮಾಡಿಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಮಾಡೋ ಕೆಲಸ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಜಾಕಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಇಡೀ ಬಾಡಿ ಹುಡುಕಿದ್ರು ಸಿಂಗಲ್ ಪೈಸಾ ಇಲ್ಲ ನಮ್ಮ ಹತ್ರ, ಆದರೂ ಜೇಬಲ್ಲಿ 500 ರೂಪಾಯಿ 1000 ರೂಪಾಯಿ ಇದೆ ಅನ್ನೋ ಫೀಲಲ್ಲಿ ನಾವಿರ್ತೀವಿ ಅನ್ನೋ ಪುನೀತ್ ರಾಜ್ಕುಮಾರ್ ಅವ್ರ ಡೈಲಾಗ್ ಇದೆಯಲ್ಲ, ಅದು ಎಕ್ಸಾಂಪಲ್. ಕಂಟೆಂಟ್ಮೆಂಟ್ ಅಂದರೆ ಏನು ಅಂತ ಹೇಳೋಕೆ, ಆತ್ಮತೃಪ್ತಿ ಅಂದರೆ ಏನು ಅಂತ ಹೇಳೋಕೆ. ಜೊತೆಗೆ ವಸ್ತುಗಳನ್ನು ತಗೋಬೇಕು. ನಮ್ಮ ಜನಕ್ಕೆ ವಸ್ತುಗಳನ್ನು ತಗೊಂಡು ರಾಶಿ ಹಾಕಬೇಕು, ಅದು ಬೇಕು ಇದು ಬೇಕು, ನೋಡಿದ್ದೆಲ್ಲ ನನಗೆ ಬೇಕು ಅನ್ನೋ ಮೈಂಡ್ ಸೆಟ್. ಅದು ನಿಜವಾಗ್ಲೂ ಯೂಸ್ ಇದೆಯಾ ಯೋಚನೆ ಮಾಡೋದಿಲ್ಲ. ಸೇಲ್ ಬಂತು ತಗೋಬೇಕು. ಈಗ ನೋಡಿ, ಈಗ ದಸರಾ ಸೇಲ್ ಅಂತೆಲ್ಲ ಬಂತಲ್ಲ, GST ಎಲ್ಲ ಕಟ್ಟಾಯ್ತಲ್ಲ, ಕಾರು ಬೈಕ್ಗಳ ಮೇಲೆ ಆಯಿತು, ಎಲ್ಲ ವಸ್ತುಗಳ ಮೇಲೂ ಕೂಡ ಆಯಿತು ನಿಜ. ಸೇಮ್ ಟೈಮ್ ಇನ್ಶೂರೆನ್ಸ್ ಮೇಲೂ ಕೂಡ GST 0 ಆಯಿತು, ಅಲ್ಲೂ ಕೂಡ ದೊಡ್ಡ ಪ್ರಮಾಣದ ಡಿಸ್ಕೌಂಟ್ ಆಯಿತು. ಆದರೆ ಎಷ್ಟು ಜನ ಓಕೆ ಗ್ರೇಟ್ ಅಪಾರ್ಚುನಿಟಿ, ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಯೋಚನೆ ಮಾಡಿದ್ರು? ಎಲ್ಲರೂ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ದುಡ್ಡು ಸುರಿದಿದ್ದು ತಪ್ಪಂತ ಹೇಳಲ್ಲ, ಅವಶ್ಯಕತೆ ಇರೋಷ್ಟು ತಗೋಬೇಕು. ಆದರೆ ಮೆಟೀರಿಯಲ್ಗಳೇ ನಮ್ಮ ಜೀವನ ಆಗಬಾರ್ದು. ಇಲ್ಲಿ ಆರೋಗ್ಯದ ವಿಚಾರ ಅಂತ ಬಂದಾಗ ಸ್ನೇಹಿತರೆ, ಲೈಫಲ್ಲಿ ಯಾವುದೇ ಟೆನ್ಷನ್ ಇರಬಾರ್ದು. ಅಂದರೆ ಆರ್ಥಿಕವಾಗಿ ಕೆಲ ವಿಚಾರಗಳಿಂದ ಮುಕ್ತರಾಗೋದು ಕೂಡ ಇಂಪಾರ್ಟೆಂಟ್. ಉದಾಹರಣೆಗೆ ಎಷ್ಟೇ ಹೆಲ್ದಿ ಆಗಿದ್ದೀವಿ ಅಂದರೂ ಕೂಡ ಆಸ್ಪತ್ರೆ ಬಿಲ್ಗಳು ಒಂದಲ್ಲ ಒಂದು ಟೈಮ್ನಲ್ಲಿ ಬಂದುಬಿಡ್ಬೋದು.
ದೊಡ್ಡದೇ ಬಂದ್ಬಿಡ್ಬೋದು. ಜೊತೆಗೆ ಅನಿರೀಕ್ಷಿತವಾಗಿ ಆಕಸ್ಮಿಕಗಳ ನಡೆದು ಯಾರಿಗೆ ಯಾವಾಗ ಜೀವನ ಎಂಡ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾವುದು ಕೂಡ ಬಾಂಡ್ ಪೇಪರ್ನಲ್ಲಿ ಬರೆದು ಕೊಟ್ಟಿರೋದಿಲ್ಲ ನಮಗೆ ಇಷ್ಟು ದಿವಸ ನೀನು ಇದ್ದೇ ಇರ್ತೀಯ ಅಂತ. ಆದರೆ ಬದುಕಿದ್ದಾಗ ಆಸ್ಪತ್ರೆ ಬಿಲ್ಗಳನ್ನು ಕವರ್ ಮಾಡೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್, ಒಂದು ವೇಳೆ ಅನಿರೀಕ್ಷಿತವಾಗಿ ದುಡಿಯೋ ಟೈಮ್ನಲ್ಲಿ ಇಲ್ಲ ಅಂತಾದರೆ ಫ್ಯಾಮಿಲಿಯ ಆರ್ಥಿಕವಾಗಿ ಏನು ದಿಕ್ಕಪ್ಪ ಅನ್ನೋ ಚಿಂತೆ ಇರಬಾರ್ದು ಅಂತ ಹೇಳಿ ಟರ್ಮ್ ಇನ್ಶೂರೆನ್ಸ್. ಈ 2 ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಗಳು ಪ್ರತಿಯೊಬ್ಬರು ಮಾಡಿಸಲೇಬೇಕಾಗಿರುವಂಥದ್ದು. ಯಾವುದೇ ಫಿನಾನ್ಷಿಯಲ್ ಅಡ್ವೈಸರ್ನ ಕೇಳಿದ್ರು ಕೂಡ ಇನ್ವೆಸ್ಟ್ ಮಾಡಬೇಕು ಪ್ಲಾನ್ ಕೊಡಿ ಅಂತ ಕೇಳಿದ್ರೆ ಫಸ್ಟ್ ಇದನ್ನೆರಡು ಮಾಡಿಸ್ರಯ್ಯ ಅಂತ ಹೇಳ್ತಾರೆ. ಅದರಲ್ಲೂ ಸ್ನೇಹಿತರೆ, ನೀವೆಷ್ಟು ಕಮ್ಮಿ ವಯಸ್ಸಿಗೆ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ತಗೊಳ್ತೀರೋ ಅಷ್ಟು ಕಮ್ಮಿ ಪ್ರೀಮಿಯಂನ ಲಾಕ್ ಮಾಡ್ಕೋಬೋದು. ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ಬಹಳ ಬೇಗ ತಗೊಳ್ಳೋರಿಗೆ 500-600 ರೂಪಾಯಿಗೆಲ್ಲ 1 ಕೋಟಿಯ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಇದಾವೆ. ಅದೇ ರೀತಿ 600-700 ರೂಪಾಯಿಗೆ 10-15 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ಗಳು ಕೂಡ ಸಿಗ್ತವೆ. ಎಗೇನ್ ಹೇಳ್ತಾ ಇದ್ದೀವಿ, ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರನ್ನ ಚೆಕ್ ಮಾಡಿದೆ 800 ರೂಪಾಯಿ ತೋರಿಸ್ತಿದೆ, 1000 ರೂಪಾಯಿ ತೋರಿಸ್ತಾ ಇದೆ, ಅಷ್ಟಿಲ್ಲ. ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗೆಸ್ಟ್ ಅಂತ ಬಂದಾಗ ಐಡಿಯಲ್ ಕಂಡೀಷನಲ್ಲಿ ಸ್ಟಾರ್ಟ್ ಅಲ್ಲಿಂದ ಆಗುತ್ತೆ ಅಂತ ಹೇಳಿದ್ದು. ಹ್ಯಾಪಿ ಲಿವಿಂಗ್ಗೆ ಸ್ನೇಹಿತರೆ ಈ 2 ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಬಹಳ ಇಂಪಾರ್ಟೆಂಟ್. ಪೀಸ್ ಆಫ್ ಮೈಂಡನ್ನು ಕೊಡುವಂತಹ ಪ್ರಾಡಕ್ಟ್ಸ್. ರೀಸೆಂಟ್ಲಿ ನಮ್ಮ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದರು, ನೀವು ರಿಪೀಟೆಡ್ಲಿ ಹೇಳಿದ್ದು ನೋಡಿ ನಾವು ತಗೊಂಡಿದ್ವಿ, ಅಪಘಾತ ಆದಾಗ ನಮಗೆ ತುಂಬ ಹೆಲ್ಪ್ ಆಯಿತು ಹೆಲ್ತ್ ಇನ್ಶೂರೆನ್ಸಿಂದ, ನೀವು ಆ್ಯಡ್ ಹಾಕಿ, ನೀವು ಆ್ಯಡ್ ಹಾಕೋದು ಕೂಡ ಒಳ್ಳೆದಿರುತ್ತೆ ಅಂತ ಹೇಳಿದ್ರು. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ 2 ಲಿಂಕ್ಗಳನ್ನು ನಾವು ಕೊಟ್ಟಿರ್ತೀವಿ. ಡಿಸ್ಕೌಂಟ್ ರೇಟ್ನಲ್ಲಿ ಈಗ GST ಕೂಡ 0 ಆಗಿದೆ, ಡಿಸ್ಕೌಂಟ್ ಕೂಡ ಇದೆ ಕಂಪನಿಗಳಿಂದ. ನೀವು ಅದನ್ನು ಕಂಪೇರ್ ಮಾಡಿಬಿಟ್ಟು ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ 2 ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ಮುಂದುವರಿಯೋಣ. ಸಾಕು ಬೇಕುಗಳ ಜಂಜಾಟ. ತುಂಬ ಜನಕ್ಕೆ ಏನು ಗೊತ್ತಾ ಸ್ನೇಹಿತರೆ, ನಾನು ತುಂಬ ದುಃಖದಲ್ಲಿದ್ದೀನಿ, ಖುಷಿ ಪಡೋಕ್ಕೊಂದು ರೀಸನ್ ಬೇಕು. ಒಂದು ವಸ್ತು ನನ್ನ ಹತ್ರ ಇಲ್ಲ, ಈಗ ಅಲ್ಲಿ ಕಾರ್ಟಿಗೆ ಹಾಕಿಟ್ಟಿದ್ದೀನಿ, ಅದು ಸಿಕ್ಕಿದ್ರೆ ಖುಷಿಯಾಗಿಬಿಡ್ತೀನಿ, ಗ್ಯಾರಂಟಿ. ಅದೊಂದು ಬಂದರೆ ಖುಷಿ ಗ್ಯಾರಂಟಿ, ನಾನು ಹ್ಯಾಪಿಯಾಗಿರೋದು ಗ್ಯಾರಂಟಿ, ಅದು ಬರಬೇಕಷ್ಟೆ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಕೆಲವರಿಗೆ ಐಫೋನ್ ತೊಗೊಂಡ್ಬಿಟ್ರೆ ಜೀವನದ ಪರಮೋಚ್ಚ ಗುರಿ, ಎಲ್ಲ ಗುರಿಗಳನ್ನು ನಾನು ಈಡೇರಿಬಿಟ್ಟೆ, ನಾನು ಸಕ್ಸಸ್ಫುಲ್ ಆಗಿಬಿಟ್ಟೆ, ಇನ್ನೇನು ಬೇಡ ನನಗೆ ಅಂತ ಅನಿಸ್ತಾ ಇರುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಒಂದು ಕಾರ್ ತೊಗೊಂಡ್ಬಿಟ್ರೆ ಅಲ್ಟಿಮೇಟ್ ಡೋಪಮೈನ್, ಫೌಂಟೇನ್ ಆಫ್ ಡೋಪಮೈನ್ ಓಪನ್ ಆಗುತ್ತೆ ನನ್ನ ತಲೆಯಲ್ಲಿ, ಜೀವನ ಪರ್ಯಂತ ಅದು ಚಿಮ್ತಾನೆ ಇರುತ್ತೆ, ಖುಷಿಯ ಬುಗ್ಗೆಗಳು ಅಂತ ಅಂದ್ಕೊಳ್ತೀವಿ. ಇನ್ನು ಕೆಲವ್ರಿಗೊಂದು ಸ್ವಂತ ಮನೆ ಕಟ್ಕೊಂಡ್ರೆ ಸಾಕು ಅನ್ನೋದಿರುತ್ತೆ. ಇನ್ನು ಕೆಲವರಿಗೆ ಸ್ವಂತ ಮನೆ ಇರೋರಿಗೆ ಡೂಪ್ಲೆಕ್ಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸ್ನೇಹಿತರೆ, ಈ ರೀತಿ ಪ್ರತಿ ಸಲ ಅದು ತೊಗೊಂಡ್ಮೇಲೆ ಖುಷಿ ಆಗುತ್ತೆ, ಇದು ತೊಗೊಂಡ್ಮೇಲೆ ಖುಷಿ ಆಗುತ್ತೆ ಅಂತ ನೀವು ಯಾವಾಗೆಲ್ಲ ಹೇಳ್ಕೊಳ್ತೀರೋ, ನೀವು ನಿಮ್ಮ ಖುಷಿಯನ್ನು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಿಂದ ದೂರಕ್ಕೆ ತಳ್ತಾ ಇದ್ದೀರಾ, ಮುಂದಕ್ಕೆ ತಳ್ತಾ ಇದ್ದೀರಾ ಅಂತ ಅರ್ಥ. ಸ್ಟ್ರೆಸ್ಫುಲ್ ಲೈಫನ್ನು ನೀವು ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಮಸ್ ವಿಡಿಯೋ ನೋಡಿರ್ಬೋದು, ಓಡಾಡೋಕ್ಕೆ ಕಾಲಿರಲ್ಲ, ವೀಲ್ ಚೇರ್ ಮೇಲೆ ಇರ್ತಾರೆ, ಅವರಿಗೆ ಎಲ್ಲರ ಥರ ಓಡಾಡಬೇಕು ಅನ್ನೋ ಆಸೆ. ಅದೇ ರೀತಿ ಬರೀ ಕಾಲಲ್ಲಿ ಓಡಾಡೋ ಬಡವರಿಗೆ ಶೂ ತೊಗೋಬೇಕು, ಚೆನ್ನಾಗಿರೋ ತೊಗೋಬೇಕು ಅನ್ನೋ ಆಸೆ. ಶೂ ಇರೋರಿಗೆ ಬೈಕ್ ತೊಗೋಬೇಕು ಅನ್ನೋ ಆಸೆ, ಬೈಕ್ ಓಡಾಡುವಾಗ ಕಾರ್ ತೊಗೊಳ್ಳೋ ಆಸೆ. ಹೇಗೆ ಸಂತೋಷದ ಸ್ಟೆಪ್ಗಳು ಮೇಲಕ್ಕೆ ಹೋಗ್ತಾನೆ ಇರ್ತವೆ. ಓಕೆ, ಪರವಾಗಿಲ್ಲ, ಆದರೆ ಇರೋದರಲ್ಲಿ ಖುಷಿಯಾಗಿರ್ಬೇಕಲ್ಲ ಇನ್ನೊಂದು ಬರೋ ತನಕ. ಇಲ್ಲ, ಅದು ಬಂದಮೇಲೆ ಖುಷಿ ಆಗ್ತೀನಿ, ಅಲ್ಲಿ ತನಕ ನಾನು ಸ್ಟ್ರೆಸ್ಫುಲ್ ಆಗಿರ್ತೀನಿ, ಕೊರಗ್ತಾ ಇರ್ತೀನಿ, ಯಾವಾಗಲೂ ಅಯ್ಯೋ ಅಂತ ರೋದಿಸ್ತಾ ಇರ್ತೀನಿ ಅಂದರೆ ಖುಷಿ ದೂರ ಓಡ್ತಾನೆ ಇರುತ್ತೆ ನಿಮ್ಮಿಂದ. ನಿರೀಕ್ಷೆಗಳಿಗೆ ಗುಡ್ ಬೈ. ಎಕ್ಸ್ಪೆಕ್ಟೇಷನ್ಸ್. ನಿರೀಕ್ಷೆಗಳು ಕಮ್ಮಿ ಇದ್ದಷ್ಟು ಮನುಷ್ಯನ ಮಾನಸಿಕ ಸಂಪತ್ತು ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ರೆ ನಮ್ಮ ಹತ್ರ ಇರೋದೆಲ್ಲ ಚಿಕ್ಕದಾಗಿ ಕಾಣುತ್ತೆ ಸ್ನೇಹಿತರೆ. ಮನೆ ಇರ್ಬೋದು, ಬೈಕ್, ಕಾರ್, ಪ್ರತಿಯೊಂದು ಚಿಕ್ಕದಾಗಿ ಕಾಣುತ್ತೆ. ನಮ್ಮ ಹತ್ರ ಇರೋದು ಸರಿ ಇಲ್ಲ ಅಂತ ನೆನೆಸ್ತಿರುತ್ತೆ. ಇನ್ನೂ ಬೇಕು, ಇನ್ನೂ ಚೆನ್ನಾಗಿರೋದು ನನಗೆ ಬೇಕು, ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ನನಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಒಂದು 6 ತಿಂಗಳು ಹಳೆದಾದರೆ ಇದು ಸಾಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಲೈಫ್ ಸ್ಟೈಲ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಹತ್ರ ಇರೋದನ್ನ ಕೂಡ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಸಂದರ್ಭಗಳ ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಹ್ಯಾಪಿನೆಸ್ ಅಂದರೆ ನಿರೀಕ್ಷೆಗಳು ಮತ್ತು ಸಂದರ್ಭಗಳ ನಡುವೆ ಇರೋ ಅಂತರ, ಅದೇ ಹ್ಯಾಪಿನೆಸ್. ಎಲ್ಲ ಇದ್ದು ಇನ್ನೂ ಬೇಕು ಅನ್ನೋರು ಶ್ರೀಮಂತರಲ್ಲ, ಸ್ವಲ್ಪ ಇದ್ದರೂ ಓಕೆ ನಾನು ಹ್ಯಾಪಿ ಆಗಿದ್ದೀನಿ ಅನ್ನೋರು ಶ್ರೀಮಂತರು. ಹಾಗಂತ ಎಲ್ಲ ಬಿಟ್ಟು ವೈರಾಗಿ ತಪಸ್ವಿಗಳ ಥರ ಆಗಬೇಕು ಅಂತಲ್ಲ. ಇಡೀ ವಿಡಿಯೋದ ತಾತ್ಪರ್ಯನೇ ಅದು. ಮುಂದೆ ನಾನು ಇನ್ನಷ್ಟು ಗಳಿಸೋಕೆ, ಇನ್ನಷ್ಟು ಉದ್ಧಾರ ಆಗೋದು ಹೇಗೆ ಅನ್ನೋ ಹೋಪ್ ಇದ್ರೇ ಅದು ಮನುಕುಲದ ಕಂಟಿನ್ಯೂಸ್ ರಿಫೈನ್ಮೆಂಟ್ನ ಸಂಕೇತ ಅದು. ಆದರೆ ಆ ಜರ್ನಿಯಲ್ಲಿ ಪ್ರೆಸೆಂಟ್ನಲ್ಲಿ ನಾವು ದುಃಖ ತಪ್ತರಾಗಬಾರ್ದು ಅಷ್ಟೇ. ಯಾಕಂದರೆ ಲಿಮಿಟ್ ಇಲ್ಲ, ಅಪ್ಪರ್ ಲಿಮಿಟ್ ಯಾವುದೂ ಇಲ್ವಲ್ಲ. ಹಾಗಾಗಿ ಜೊತೆಗೆ ಸ್ನೇಹಿತರೆ, ಯಾರನ್ನೋ ತೃಪ್ತಿ ಪಡಿಸೋಕೆ ತಾನು ಒದ್ದಾಡ್ತಿದ್ರು ಪರವಾಗಿಲ್ಲ, ಬೇರೆಯವ್ರನ್ನ ಖುಷಿ ಪಡಿಸ್ತಾ ಇರಬೇಕು. ಅವ್ರ ಮುಂದೆ ನಾವು ಭಾಳ ಒಳ್ಳೆಯವರು ಅಂತ ಅನ್ಸ್ಕೋಬೇಕು. ಎಲ್ಲರೂ ನನ್ನ ಬಗ್ಗೆ ಭಾರಿ ಒಳ್ಳೆಯವನು, ಎಷ್ಟು ಒಳ್ಳೆಯವನಪ್ಪ ಇವನು, ಎಷ್ಟು ಒಳ್ಳೆಯವಳಪ್ಪ ಇವಳು, ಅಥವಾ ಎಷ್ಟು ಒಳ್ಳೆಯವರಪ್ಪ ಇವರು ಅಂತ ಅನ್ಸ್ಕೋಬೇಕು ಅನ್ನೋ ಚಟ ಕೆಲವರಿಗಿರುತ್ತೆ. ಒಟ್ಟಲ್ಲಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕು, ಬೇರೆಯವ್ರ ಮುಂದೆ ನಾನು ಒಳ್ಳೆಯವರು ಅಂತ ಅನ್ಸ್ಕೋಬೇಕು, ತುಂಬ ಒಳ್ಳೆಯವರು ಅಂತ ಅನ್ಸ್ಕೋಬೇಕು. ಹಾಗೆ ತುಂಬ ಚೆನ್ನಾಗಿದ್ದಾರೆ, ಆರಾಮ ಗಮ್ಮತ್ತಾಗಿದ್ದಾರೆ, ಲಕ್ಸುರಿಯಸ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ಬೇಕು. ಆ ಮೈಂಡ್ಸೆಟ್, ಅದರಿಂದಲೇ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಒದ್ದಾಟ, EMIಗೆ ಮತ್ತೆ ಸಾಲ, ಆ ಸಾಲ ತೀರ್ಸೋಕೆ ಈ ಸಾಲ, ಈ ಸಾಲ ತೀರ್ಸೋಕೆ ಆ ಸಾಲ, ಜೀವನ ಪರ್ಯಂತ ಗೋಳನ್ನು ಮಾಡ್ಕೊಳ್ತಿರೋ ತುಂಬ ಜನರನ್ನು ನೋಡ್ತಾ ಇದ್ದೀವಲ್ಲ ಸ್ನೇಹಿತರೆ. ಆ ಮೈಂಡ್ಸೆಟ್ಟಿಂದ ಫಸ್ಟ್ ಹೊರಗೆ ಬರಬೇಕು. ಚಾಪೆ ಇದ್ದಷ್ಟೇ ಕಾಲು ಚಾಚಬೇಕು.
ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ, ಯಾರ ಹತ್ರನೋ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋಕ್ಕೋಸ್ಕರ, ಅಥವಾ ಯಾರ ಮುಂದೆನೋ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಹಾಪಾಹಾಪಿ ಮಾಡುವಂತಹ ಕೆಟ್ಟ ಚಟ ಏನಿದೆ, ದೊಡ್ಡ ಶತ್ರು ಅದು, ಅದನ್ನು ಮೊದಲು ಮುಗಿಸ್ಬಿಡ್ಬೇಕು. ನಾವು ಅದನ್ನು ಎಂಡ್ ಮಾಡಬೇಕು, ಅದರ ಸಮಾಪ್ತಿ ಮಾಡಿ ಬದುಕಿ ತಳ್ಳಬೇಕು. ನಾನು ಯಾರನ್ನೂ ಖುಷಿಪಡಿಸ್ಲಿಕ್ಕೆ ಬದುಕ್ತಾ ಇಲ್ಲ, ನಾನು ಯಾರ ಹತ್ರನೂ ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋಕ್ಕೆ ನಾನು ಬದುಕ್ತಾ ಇಲ್ಲ, ಅಥವಾ ನಾನು ಯಾರ ಮುಂದೇನೂ ಬಹಳ ಜೋರಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ನಾನು ಏನನ್ನೋ ಖರೀದಿ ಮಾಡ್ತಾ ಇಲ್ಲ ಅನ್ನೋ ಮೈಂಡ್ಸೆಟ್ ನಮಗೆ ಬಂದುಬಿಟ್ರೆ ಅರ್ಧ ಜೀವನ ಖುಷಿಯಾಗಿರ್ತೀವಿ ಸ್ನೇಹಿತರೆ. ನಾವು ಅರ್ಧ ಸಮಸ್ಯೆಗೆ ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ. ಜೊತೆಗೆ ಫರ್ದರ್ ಪ್ರೋಗ್ರೆಸ್ಗೆ ಫೋಕಸ್ ಮಾಡೋಕೆ ನಮಗೆ ಒಂದು ಕಂಟೆಂಟ್ಮೆಂಟ್ ಸಿಗುತ್ತೆ, ಆತ್ಮತೃಪ್ತಿ ಸಿಗುತ್ತೆ, ಫೋಕಸ್ ಮಾಡೋಕೆ ಎನರ್ಜಿ ಸಿಗುತ್ತೆ. ಇಲ್ಲಾಂದರೆ ಸ್ಟ್ರೆಸ್ಫುಲ್ ಆಗಿರ್ತೀವಿ, ಫರ್ದರ್ ಗ್ರೋತು ಇಲ್ಲ, ಇರೋದ್ರಲ್ಲೂ ಕೂಡ ಹ್ಯಾಪಿನೆಸ್ ಇಲ್ಲ. ಆ ವಿಷ ವರ್ತುಲದಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿಮಗೆ ಏನನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಒಂದು ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಹಾಗೆ ಸ್ನೇಹಿತರೆ, ನಾವು ಮಸ್ತ್ ಮಗ ಪ್ರೀಮಿಯಂ ಫ್ಯಾಮಿಲಿ ಮೆಂಬರ್ಶಿಪ್ ಲಾಂಚ್ ಮಾಡಿದ್ದೀವಿ. ಅಲ್ಲಿ ಮೆಂಬರ್ಶಿಪ್ ಓನ್ಲಿ ವಿಡಿಯೋಸ್, ಹಾಗೆ ಆಗಾಗ ಮೆಂಬರ್ಶಿಪ್ ಓನ್ಲಿ ಲೈವ್, ಮೆಂಬರ್ಸ್ ಕ್ವಶನ್ಸನ್ನು ತಗೊಂಡು ಆನ್ಸರ್ ಮಾಡೋದು, ಹಾಗೆ ಮೆಂಬರ್ಸ್ ಓನ್ಲಿ ಪೋಲ್ಸ್, ಮೆಂಬರ್ಸ್ ಓನ್ಲಿ ಪೋಸ್ಟ್ಗಳು, ಅದೆಲ್ಲವನ್ನು ಕೊಡ್ತಾ ಹೋಗೋ ಪ್ರಯತ್ನವನ್ನು ನಾವಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟಲ್ಲಿ, ಅಲ್ಲಿ ಬರುವಂಥ ಕಾಂಟೆಂಟಲ್ಲಿ ಯಾವುದೇ ಹೆಚ್ಚುವರಿ ಆ್ಯಡ್ಗಳನ್ನು ಹಾಕದೇ ಇರೋಕ್ಕೆ, ನಮ್ಮ ಕಡೆಯಿಂದಲೂ ಆ್ಯಡನ್ನು ಹಾಕದೇ ಇರೋಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಸ್ನೇಹಿತರೆ. ಒಂದು ಸ್ಪೆಷಲ್ ಬೆನಿಫಿಟ್ಸನ್ನಲ್ಲಿ ಕೊಡೋಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಹೇಗೆ ಜಾಯ್ನ್ ಆಗೋದು? ಆ್ಯಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು ಈಸಿಯಾಗಿ. ಆ್ಯಪಲ್ ಯೂಸರ್ಸ್ಗೆ ಆಪ್ಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಜಾಸ್ತಿ ಏನೋ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಇದು ಕಂಪ್ಲೀಟ್ಲಿ ಯೂಟ್ಯೂಬ್ ಮತ್ತು ಗೂಗಲ್ನವರೇ ನಿರ್ವಹಣೆ ಮಾಡೋದು, ನಾವು ಅದರ ಕಾಂಟೆಂಟ್ ಪ್ರೊವೈಡರ್ಸ್ ಅಷ್ಟೇ. ಆ್ಯಪಲ್ ಯೂಸರ್ಸ್ಗೆ ಅದಕ್ಕೆ ನಾವು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲೂ ಕೂಡ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅಂದರೆ ಟರ್ಮ್ ಹೆಲ್ತ್ ಇದೆಲ್ಲ ಆದಮೇಲೆ ಕೆಳಗಡೆ ಕೊಟ್ಟಿರ್ತೀವಿ, ಸಪ್ರೇಟಾಗಿ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ಮೆಂಬರ್ಶಿಪ್ ಪ್ಲ್ಯಾನ್ನ ಲಿಂಕ್ ಅಂಥೇಳಿ. ಅಲ್ಲಿ ಹೋಗಿ ಅವರು ಚೆಕ್ ಮಾಡ್ಬೋದು. ಆ್ಯಪಲ್ ಯೂಸರ್ಸ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸರಿಗೆ ಹೋಗಿ ಅಲ್ಲಿ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ನಾವು ಮಾಡ್ತಿರೋ ಕೆಲಸದಲ್ಲಿ ವ್ಯಾಲ್ಯೂ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ನಿಮಗೆ ಅನಿಸಿದ್ರೆ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಯಾವುದೇ ರೀತಿ ಒತ್ತಾಯ ನಿಮಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.